ಲೈಂಗಿಕ ಸಂಬಂಧವನ್ನ ಕೂಡ ಹೊಂದಿದ್ರು, ಅದು ತಪ್ಪಲ್ಲ ಅಂತ ಕೂಡ ಇದೆ. ಬಟ್ ಆದ್ರೆ ನಮ್ಮಲ್ಲಿ ಏನಿದೆ, ಫೋಕ್ಸೋ ಕೇಸ್ ಅಟ್ರಾಕ್ಟ್ ಆಗ್ತಾ ಇತ್ತು, ಬಟ್ ಇವಾಗ ಅದಕ್ಕೆ ಇರುವಂತಹ ಅಡೆತಡೆಯನ್ನ ದೂರ ಮಾಡಿ ಅಂತ ಹೇಳಿಕೊಂಡು ಇದೀಗ ಅರ್ಜಿಯನ್ನ ಹಾಕಿದ್ದಾರೆ. ಇದು ಸರಿನಾ ತಪ್ಪ? ಇದರಿಂದ ಆಗುವಂತಹ ಕಾನೂನು ಬಾಧ್ಯತೆಯಾದರೂ ಏನು? ಇದರಿಂದ ಸಮಾಜದ ಮೇಲೆ ಆಗ್ತಾ ಇರುವಂತಹ ಪರಿಣಾಮವಾದರೂ ಏನು? ಇದೆಲ್ಲದರ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸಮ್ಮತಿ ಸೆಕ್ಸ್, ಸ್ವೀಟ್ 16 ಆರ್ 18? ಹೊಚ್ಚುಕೋಡಿ ಮನಸ್ಸು, ಅದು 16ರ ವಯಸ್ಸು. ಮಾತಿಗೇಕೋ ನಗು, ಮತ್ತೆ ಮರುಗಳಿಗೆಯಲ್ಲೇ ಮೌನ. ಕನ್ನಡಿಯ ಮುಂದಷ್ಟು ಹೊತ್ತು ನಾವು ಎಷ್ಟು ತೀರ್ತೀವೋ ಆ ಒಂದು ಸಾಲುಗಳನ್ನು ಬರೆದಿದ್ದಾರಲ್ಲ ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಈ ಒಂದು ಭಾವಗೀತೆ ನಮಗೆ ಬಹಳ ನೆನಪಾಗ್ತಾ ಇದೆ ಈ ಸಂದರ್ಭದಲ್ಲಿ. ಮತ್ತೆ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಈ ಹದಿಹರೆಯದ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ, ಅವರ ತುಮುಲ ಗೊಂದಲಗಳನ್ನು ಬಹಳ ಅದ್ಭುತವಾಗಿ ಹಿಡಿದಿಟ್ಟಿದ್ದಾರೆ ಈ ಒಂದು ಸಾಲುಗಳಲ್ಲಿ. ನೋಡಿ, 16ರ ವಯಸ್ಸಿನಲ್ಲಿ ಮನಸ್ಸು ಎಂಗುತಿಂದ ಮಂಗನಂತ ಆಡ್ತಾ ಇರುತ್ತೆ. ಯಾವುದೇ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಅದರಿಂದ ಸಾಧ್ಯವಾಗೋದಿಲ್ಲ. ಮನಸ್ಸು ಸದಾ ಚಂಚಲನ ಆಗಿರುತ್ತೆ, ಗೊಂದಲದಿಂದ ಕೂಡಿರುತ್ತೆ. ಅಂತವರಿಗೆ ಈ ಸೆಕ್ಸ್ ವಯಸ್ಸು 18ರಿಂದ 16ಕ್ಕೆ ಇಳಿಸೋದಕ್ಕೆ ಮನವಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ, ಎಲ್ಲವನ್ನ ಚರ್ಚೆ ಮಾಡೋಣ. ನನ್ನ ಜೊತೆ ಗಣ್ಯರು ಕೂಡ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಹೋಗೋಣ. ಯೋಗಾನಂದ ಪೋಷಕ ಸಂಘದ ಅಧ್ಯಕ್ಷ, ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಟ ಸೂರ್ಯ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಂಜಿನಿ ಇ ಜೋಹಿಸ್, ಮನೋವೈದ್ಯರು, ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೇಡಮ್ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನೋಡಿ, ನಾನು ಈ ಒಂದು ವಿಚಾರ ನಿಮ್ಮಿಂದಲೇ ಮೊದಲಿಗೆ ನಾನು ಆರಂಭ ಮಾಡ್ತೀನಿ. ಈ ನೋಡಿ, ಸೆಕ್ಸ್ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಸಮ್ಮತಿ ಸೆಕ್ಸ್ ವಯೋಮಿತಿ 18ರಿಂದ 16ಕ್ಕೆ ಇಳಿಕೆ ಮಾಡಬೇಕು ಅಂತ ಹೇಳಿ ಏನೀಗ ಹಿರಿಯ ವಕೀಲರೊಬ್ಬರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ. ಖಂಡಿತ ಇದು 18ರಲ್ಲೇ ಇದ್ದಿದ್ರೆ ಒಳ್ಳೇದಿತ್ತು ಅಂತ ನಾನು ಯಾವಾಗಲೂ ಅನ್ಕೋತೀನಿ. ಯಾಕೆಂದರೆ ಒಂದು ಅರಿವು ಇರಬೇಕಲ್ಲ, ಮನಸ್ಸಿನಲ್ಲಿ ಒಂದು ಅರಿವು ಇರಬೇಕು. ನಮಗೆ ಒಂದು ಪ್ರಜ್ಞೆ, ಕಾನ್ಷಿಯಸ್ನೆಸ್ ಇರೋದು, ಇವೆಲ್ಲ ಸ್ವಲ್ಪ ನಮಗೆ ಏಜ್ ಆಗ್ತಾ ಬರುತ್ತೆ. ಇನ್ನೊಂದು ಮುಖ್ಯವಾಗಿ ನಾವು ನೋಡಬೇಕು ಅಂತಂದರೆ, ಸೆಕ್ಸ್ ಅನ್ನೋದು ಇಲ್ಲ ರೊಮ್ಯಾನ್ಸ್ ಅನ್ನೋದು ಇಲ್ಲ ಇನ್ನೊಂದು, ಇದೆಲ್ಲ ತುಂಬ ಪ್ರೈವೇಟ್ ಆಗಿರುವಂಥ ಒಂದು ವಿಚಾರ. ಈ ವಿಚಾರದಲ್ಲಿ ಅವರು ಹೆಂಗೆ ಆಗಬೇಕು, ಹೆಂಗೆ ಇರಬೇಕು, ಅದನ್ನು ಡೆಫಿನೆಟಾಗಿ ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಆದರೆ ದೆರ್ ವಿಲ್ ಬಿ ಸರ್ಟನ್ ಥಿಂಗ್ಸ್ ವಿಚ್ ಇದಕ್ಕೆ ಒಂದು ಏನಂತಾರೆ, ಈ ಸೆಕ್ಸ್ ರ್ಯಾಕೆಟಿಂಗ್ ಇವೆಲ್ಲ ಖಂಡಿತ ಜಾಸ್ತಿ ಆಗತ್ತೆ ನಾವು ಕಮ್ಮಿ ಮಾಡಿದ್ರೆ ವಯಸ್ಸು. ಅಡಲ್ಟ್ ಮ್ಯಾನಿಪ್ಯುಲೇಷನ್ ವಿತ್ ಸೆಕ್ಸ್ ಇನ್ ಚಿಲ್ಡ್ರನ್ ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ನಾವು ನೋಡೋಕ್ಕೆ ಹೋಯಿತು ಅಂದರೆ ಇದು ತುಂಬ ಒಂದು ಭಯ ತರುವಂಥ ವಿಚಾರ ಅಂತಲೇ ಹೇಳ್ಬೋದು. ಓಕೆ, ನಿಮ್ಮ ಪ್ರಕಾರ ಇದು ಸರಿಯಲ್ಲ ಅಂತ ಹೇಳಿ ನೀವು ಕೂಡ ಹೇಳ್ತಾ ಇದ್ರಿ. ನೋಡಿ ಮೇಡಮ್, ಕಾಮನ್ ಆಗಿ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, 18 ವರ್ಷದ ಮಕ್ಕಳಿಗೆ ಈ ಒಂದು ವಿಚಾರ ಏನಿದೆಯಲ್ಲ ಅದನ್ನ ಬೇಡ ಅಂತ ಹೇಳಿ ಹಿರಿಯರು ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಎಲ್ಲ ಇತ್ತು, 16 ವರ್ಷ ಆದಮೇಲೆ ಅಥವಾ ಮೆಚೂರ್ಡ್ ಆದ ನಂತರ ಮದುವೆ ಮಾಡಿಸ್ಬಿಡ್ತಾ ಇದ್ರು, ಆಗೆಲ್ಲ ಇತ್ತು, ಒಂದು ಕಾನೂನು ಏನೂ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಇತ್ತು. ಬಟ್ ಆದರೆ ಈಗ ಇದು ಕಾನೂನು ರೀತಿಯಾಗಿ ತೆಗೆದುಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಆಗ್ತಾ ಇದೆ. ಸರ್, ಸಮ್ಮತಿ ಸೆಕ್ಸ್ ವಯೋಮಿತಿ ಈಗ 18ರಿಂದ 16ಕ್ಕೆ ಇಳಿಕೆ ಮಾಡುವುದು ನಿಮ್ಮ ಪ್ರಕಾರ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ ಹೇಳಿ? ಇದು ಒಂದು ಮೂರ್ಖತನದ ಪರಮಾವಧಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಿಂದ 16ನೇ ವಯಸ್ಸಿನ ನಂತರ 2 ವರ್ಷ ಏನಿದೆ, ಆ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಳ್ಳೋ ಅಂಥ ಸಮಯ ಅದು. ಅವರು ಶಿಕ್ಷಣವನ್ನು ಪಡಿಬೇಕು, ಅದು ಒಳ್ಳೆಯ ಶಿಕ್ಷಣವನ್ನು ಪಡೆದು ಮುಂದೆ ಅವರು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು, ನಂತರ ಅವರ ಬದುಕನ್ನು ಕಟ್ಟಿಕೊಂಡು ಸಮಾಜದಲ್ಲಿ ಅವರು ಒಳ್ಳೆಯ ನಾಗರಿಕರಾಗಿ ಬಾಳಬೇಕು, ಬದುಕಬೇಕು. ಇಂಥ ಟೈಮಲ್ಲಿ ನೀವು 16ನೇ ವಯಸ್ಸಿಗೆ ನೀವು ಸೆಕ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂದರೆ
ನಮ್ಮ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ, ನಮ್ಮಲ್ಲಿ ಭಾಳ ಹಲವಾರು ಕಾಯ್ದೆಗಳಿದ್ದಾವೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇದೆ, ಪೋಕ್ಸೋ ಆ್ಯಕ್ಟ್ ಇದೆ. ಸೊ ಈ ಥರದ್ದೆಲ್ಲ ಪ್ರಬಲವಾದಂಥ ಕಾಯ್ದೆಗಳಿರುವಾಗ ನೀವು 16ನೇ ವಯಸ್ಸಿಗೆ ಸೆಕ್ಷನ್ನ ನೀವು ಇಳಿಕೆ ಮಾಡೋದಾದರೆ ಏನು ಉದ್ದೇಶ, ಏನು ನಿಮ್ಮದು, ಯಾಕೆ ಮಾಡ್ತಾ ಇದ್ದೀರಿ, ಇವೆಲ್ಲ ಪ್ರಶ್ನೆ ಬರ್ತವೆ. ಅದರಿಂದಾಗಿ ನಾನು ಕೋಟ್ಯಾಂತರ ಪೋಷಕರನ್ನು ಪ್ರತಿನಿಧಿಸೋದ್ರಿಂದ ನಾವು ಯಾರೂ ಕೂಡ ಈ 16ನೇ ವಯಸ್ಸಿಗೆ ಸೆಕ್ಷನ್ನ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಖಂಡಿತ ಇದನ್ನು ವಿರೋಧ ಮಾಡ್ತೀವಿ. ಮಾನ್ಯ ಸುಪ್ರೀಂ ಕೋರ್ಟು ಇದನ್ನು ಮಾನ್ಯ ಮಾಡಬಾರ್ದು ಅಂತೇಳಿ ನಾವು ಈ ಮುಖಾಂತರ ಮನವಿಯನ್ನು ಕೂಡ ಮಾಡ್ತೀವಿ. ಓಕೆ, ಇನ್ನು ಸೂರ್ಯ ಅವರೇ, ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಇದು ಸಂಪೂರ್ಣವಾಗಿ ತದ್ವಿರುದ್ಧ. ಸೊ ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಪ್ರಕಾರ ಏನು ಹೇಳ್ತೀರಿ? ಖಂಡಿತವಾಗ್ಲೂ ಮೇಡಮ್ ಹೇಳಿದಾಗಲೇ ಸರ್ ಹೇಳಿದಾಗೆ ಅಗ್ರಿ ಮಾಡ್ಕೊಳಕ್ಕಾಗಲ್ಲ. ಯಾವ ಪೇರೆಂಟ್ಸು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಒಂದಕ್ಕೆ ಒಬ್ಬ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಂದರೆ ನಿಮಗೆ ಅವ್ನ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಒಂದು ಸ್ಪೋರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ನಾನು ಒಬ್ಬ ಯಂಗ್ಸ್ಟರ್ ಆಗಿ ಇದು ಮಾಡೋದು ತಪ್ಪು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಮೈಂಡ್ ಡೈವರ್ಟ್ ಆಗುತ್ತೆ. ಆ ಏಜಲ್ಲಿ ಅವ್ರಿಗೆ ಮೆಚುರಿಟಿ ಇರಲ್ಲ. ಅವ್ರಿಗೊಂದು ಮಗು ಅಂದರೆ ನಗು ಬರುತ್ತೆ, ಆಮೇಲೆ ಆ ಜೀವನ ಕಟ್ಕೊಳಕ್ಕಾಗೋದಿಲ್ಲ. ಎಕ್ಸಾಕ್ಟ್ಲಿ ಆ ಟೈಮಲ್ಲಿ ನಿಮಗೆ ಮಾಡ್ತಿರೋದೇ ತಪ್ಪು. ಫಸ್ಟ್ ಆಫ್ ಆಲ್ ಇದು ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರಲ್ಲ, ಅದು ಮಾಡ್ತಿರೋದೇ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆ ಏಜಲ್ಲಿ ಅವ್ರ ಜೀವನ ಕಟ್ಕೊಬೇಕು, ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಬೇಕು. ತಂದೆ ತಾಯಿಗಳು ತುಂಬ ಕನ್ಸು ಕಟ್ಟಿರ್ತಾರೆ, ಆ ಕನ್ಸುಗಳನ್ನ ನಿಭಾಯಿಸಬೇಕು ಮಕ್ಕಳಾದವರು. ಬಟ್ ಈ ಏಜಲ್ಲಿ ಮಾಡಿದಾಗದು ತಪ್ಪು ಅಂತ ನನ್ನ ಅನಿಸಿಕೆ.